ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ನನಗೆ, ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇದೆ ನನಗೆ. ಬರಬೇಡಿ ಆಫೀಸರ್, ಆರಾಮ ಮನೆಗೆ ಇರಿ, ಸಿಲಿಂಡ್ರು ಬುಕ್ ಮಾಡಿ ಮನೇಲಿ OTP ಬರುತ್ತೆ, OTP ಇಟ್ಕೊಂಡು ಮನೇಲಿ ಇರಿ, ಸಿಲಿಂಡ್ರ್ ಬರುತ್ತೆ ಮನೆಗೆ. ಬೇರೆ ಪಕ್ಷ ಈಗ ವಿಪಕ್ಷದವ್ರ ಕೈಲಿ ಏನಾದ್ರು ಸಿಕ್ಕಿದ್ರೆ ಕೋವಿಡ್ ಟೈಮಲ್ಲಿ ಮತ್ತು ಇಂಥ ಟೈಮಲ್ಲಿ ದೇವ್ಡ ಲೂಟೆಡ್. ಮನೆಗೆ ಸಿಲಿಂಡರ್ ಸಪ್ಲೈ ಆಗುತ್ತೆ, ಯಾವುದೇ ಥರ ತೊಂದರೆ ಇಲ್ಲ, ಬರುತ್ತೆ ಆರಾಮ ಬರುತ್ತೆ, ತೊಂದರೆ ಏನಿಲ್ಲ. ದೂರ ಎಲ್ಲ ಒಟ್ಟಿಗೆ ಬುಕ್ ಮಾಡಿರೋದ್ರಿಂದ ಹುಡುಗರಿಗೆ ಟಾರ್ಚರ್ ಕೊಡ್ತಾರೆ ಅಷ್ಟೇ. ಅವ್ರು ಬಂದು ಇವತ್ತು ಬುಕ್ ಮಾಡಿದರೆ ಈ ತಿಂಗಳಿಗೆ ತಗೊಂಡಿರೋರು ತಿರ್ಗಿ ಅವ್ರಿಗೆ ಫೋನ್ ಮಾಡಿ 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 ಅವರಿಗೆ ಮೂಡ್ ಔಟ್ ಮಾಡ್ತಾವ್ರೆ ಕೆಲವರು. ನೋಡಿ ಮಾತುಗಳು ಯಾವ ಥರ ಬರ್ತದೆ ನಮ್ಮ CM ಸಿದ್ದರಾಮಯ್ಯನವರಿಂದ ಅಂತೇಳಿ. ಅವಾಗಲೂ ಸಾಲ ಮಾಡಿದ್ದೆ, ಈಗಲೂ ಸಾಲ ಮಾಡ್ತಾ ಇದ್ದೀನಿ, ಏನು ವ್ಯತ್ಯಾಸ ಏನಿಲ್ಲ ಅಂತೇಳಿ. ಸಾಲ ತೊಗೊಂಡೆ ಇವರಿಗೆ ರಾಜಭಾರ ಮಾಡೋಕ್ಕೆ ಗೊತ್ತಿಲ್ಲ, ಇವರಿಗೆ ದುಡ್ಡಿಲ್ಲ, ಕ್ಲಾರಿಟಿ ಇಲ್ಲ ಅಂಥೇಳಿ ಅಂತಾರೆ. ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಅವರು ಲೋಕಸಭೆಯಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಪ್ರಬುದ್ಧತೆ ಇದ್ದಿದ್ದರೆ, ಬದ್ಧತೆ ಅನ್ನೋದು ಏನಾದ್ರು ಇದ್ದಿದ್ದರೆ ಈ ದೇಶದ ಬಗ್ಗೆ ಅವರು ಆ ಥರ ಅಷ್ಟು ಲೈಟಾಗಿ ತೊಗೊಳ್ಳೋದಿಲ್ಲ ಎಲ್ಲ ವಿಷಯ. ಅಮೇರಿಕಕ್ಕೆ ಹೋಗ್ತಾರೆ, ಭಾರತ ದೇಶದ ವಿರುದ್ಧ ಮಾತಾಡ್ತಾರೆ, ಮತ್ತೊಂದು ಕಡೆ ಹೋಗ್ತಾರೆ, ಭಾರತ ದೇಶದ ವಿರುದ್ಧ ಮಾತಾಡ್ತಾರೆ. ಸೋರಸಿನ ಕೈಗೊಂಬೆ ಅವರು. ಗ್ಯಾಸ್ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿ ಅವರು ಸ್ಟಾಕ್ ಇಟ್ಟು ಹಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಜನಸಾಮಾನ್ಯರೆಲ್ಲ. ಏನು ಹೇಳಿ ಸ್ಟಾಕ್ ಅಂದರೆ ಇವಾಗ ಬರಲೇಬೇಕು, ಲೋಡ್ ಬರಬೇಕು, ಡೈಲಿ ಅವ್ರಿಗೇನು ಸಪ್ಲೈ ಆಗಬೇಕು ಅದಾಗುತ್ತೆ. ಏನಂದರೆ ದೂರ ಎಲ್ಲ ಒಟ್ಟಿಗೆ ಬುಕ್ ಮಾಡಿರೋದ್ರಿಂದ ಹುಡುಗರಿಗೆ ಟಾರ್ಚರ್ ಕೊಡ್ತಾರೆ ಅಷ್ಟೇ. ಅವ್ರು ಬಂದು ಇವತ್ತು ಬುಕ್ ಮಾಡಿದರೆ ಈ ತಿಂಗಳಿಗೆ ತಗೊಂಡಿರೋರು ತಿರ್ಗಿ ಅವ್ರಿಗೆ ಫೋನ್ ಮಾಡಿ 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 ಅವರಿಗೆ ಮೂಡ್ ಔಟ್ ಮಾಡ್ತಾವ್ರೆ ಕೆಲವರು. ಜನರಿಗೆ ಗೊಂದಲ ಇದೆ, ಗ್ಯಾಸ್ ಸಿಗುತ್ತೋ ಇಲ್ವೋ ಅಂತ. ದಯವಿಟ್ಟು ಕರ್ನಾಟಕ ಜನಕ್ಕೆ ನಾನು ಹೇಳೋದು ಅಷ್ಟೇ, ಕಷ್ಟ ಡೆಲಿವರಿ ಮ್ಯಾನಿಗೆ ಮೂಡ್ ಔಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅವರು ಸಪ್ಲೈ ಮಾಡ್ತಾ ಇರ್ತಾರೆ TV ಸರಿಗೆ, ನಾರ್ಮಲ್ಗೆ ಕೊಡ್ತಾ ಇರ್ತಾರೆ. ಈ ಬುಕ್ಕಿಂಗ್ ನಮ್ಮದು ಬುಕ್ಕಿಂಗ್ ಆಗಿದೆ, ಅವ್ರು ಮೊಬೈಲ್ ನೋಡ್ತಾರ, ಸಪ್ಲೈ ಮಾಡ್ತಾರೆ. ಏನು ನೀವೇ ಹೇಳಿ ಅದು. ಅಂದರೆ ಜನರಿಗೆ ಗೊಂದಲ ಇದೆ, ಗ್ಯಾಸ್ ನಮ್ಮದು ಒಂದು ಅಂದ್ಬಿಟ್ಟು ಒಂದು ರೋಡ್ಗೆ ಹೋಗ್ಬಿಡ್ತಿಲ್ಲ ಮೇಲು, ಅದು ತೊಂದರೆ ಆಗಿದೆ. ಇನ್ನೊಂದು ಹಳ್ಳಿ ಜನ ಸ್ವಲ್ಪ ಆದಷ್ಟು, ಗ್ರಾಮಾಂತರ ಜನ ಕಡಿಮೆ ಅಂದರೆ ಒಲೆ ಯೂಸ್ ಮಾಡೋದು ನೋಡಿ, ಒಲೆ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೇದವರು. ಯುದ್ಧದ ಕಾರಣಕ್ಕೆ ಒಂದು ಸ್ವಲ್ಪ ಯುದ್ಧ ಇರೋದಕ್ಕೆ ಸ್ವಲ್ಪ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿತ್ತು, ಸ್ವಲ್ಪ ತಿಳಿಯಾಗೋವರೆಗೂ. ಈಗೇನೋ ಒಂದೇನೋ ಬಂತು ಅಂತ ತೋರಿಸ್ತಾವ್ರಿ ಇವಾಗ ಒಂದು ಅಡುಗೆ ಮುಂಬೈಗೆ. ಅದು ಬಂದರೆ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಅದನ್ನು ಜನ ಸರ್ ಇಲ್ಲಿ ಇಷ್ಟು ಜನ ನಿಂತಿದ್ದಾರೆ, ಯಾವಾಗಲೂ ಹಿಂಗೆ ಇರ್ತಾರ ಅಥವಾ ಇಲ್ಲ ಯಾವಾಗೂ ಇರ್ತಿಲ್ಲ. ಈ 2 ದಿನದಿಂದ ಈಚೆಗೆ ಇದು 2-3 ದಿನದ ಈಚೆಗೆ ಬರ್ತಾ ಇರೋದು. ಈ ಮೀಡಿಯಾದವ್ರು ನೀವು ಇನ್ನು ತೋರಿಸ್ಬಿಟ್ರಲ್ಲ, ನೀವು ಆ ತೋರಿಸ್ಬಿಟ್ಟು TV ನೋಡ್ಬಿಟ್ಟು ಎಲ್ಲ ಏನಾಗಿದೆ ಗ್ಯಾಸೇ ಬರೋಲ್ಲ ಅಂದ್ಬಿಟ್ಟು ಬಂದಿದ್ದಾರೆ ಅಷ್ಟೇ. ಇಲ್ಲ, ರೆಗ್ಯುಲರ್ ಸಿಗ್ತಾಯಿದೆ, ಇದುವರೆಗೆ ಏನು ಪ್ರಾಬ್ಲಮ್ ಆಗಿರಲಿಲ್ಲ. ಈಗ ಈ ಸರಿ ನೈಟು ಬುಕ್ಕಿಂಗ್ ಮಾಡೋಕ್ಕೆ ಹೋದೆ, ಬುಕ್ಕಿಂಗ್ ತೊಗೊಳ್ಳಿಲ್ಲ. ಅದು ವಾಟ್ಸಪ್ ಮುಖಾಂತರನೂ ಬುಕ್ ಮಾಡೋಕ್ಕೆ ಹೋದೆ, ಆವಾಗಲೂ ತೊಗೊಳ್ಳಿಲ್ಲ ಅದು. ಆಮೇಲೆ ಇಲ್ಲಿ ಬಂದು ಕೇಳಿದಾಗ ಇವರು ಏನೂ ಪ್ರಾಬ್ಲಮ್ ಇಲ್ಲ ನಮಗೆ, ಇದು ಪಬ್ಲಿಕ್ ಮತ್ತು ಮೀಡಿಯಾದವರು ಈ ಥರ ಮಾಡ್ಯಾರೆ, ಸೊ ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಇಲ್ಲ ನಿಮಗೆ. ಇದು ನೈಟ್ ಬುಕ್ಕಿಂಗ್ ತೊಗೊಳುತ್ತೆ. ಒಂದು ವೇಳೆ ಬುಕ್ಕಿಂಗ್ ತೊಗೊಳ್ಳಿಲ್ಲ ಅಂತೇಳಿ ಅಂದರೆ ಇದ್ರ ಓನರ್ ನಾನು ರಾಮಕೃಷ್ಣ ಅಂತೇಳಿ ಅವ್ರ ನಂಬರ್ ಕೊಡ್ತೀನಿ ತೊಗೊಳ್ಳಿ ಅಂತೇಳಿ ಅಂದಿದ್ದಾರೆ. ಈಗ ಅವ್ರ ಜೊತೆ ನಾನು ಮಾತಾಡಿದ್ದೀನಿ, ಈಗ ತೊಗೊಂಡಿದ್ದಾರೆ. ಈಗ ಅವ್ರ ನಂಬರ್ ಕೊಟ್ಟಿದ್ದಾರೆ ಈಗ ನನಗೆ. ಸೊ ನಂಬರ್ ತೊಗೊಂಡ್ಮೇಲೆ ಇವತ್ತು ರಾತ್ರಿ ನಾನು ಬುಕ್ ಮಾಡ್ತಿರ್ಗ ಟ್ರೈ ಮಾಡ್ತೀನಿ. ಅವ್ರು 4 to 6 ಅಂತೇಳಿ ಅಂದಿದ್ದಾರೆ. ನಾನು ನೈಟ್ ಟ್ರೈ ಮಾಡ್ತೀನಿ ನಾನು ಬುಕ್ ಮಾಡೋಕ್ಕೆ. ಒಂದು ವೇಳೆ ಅದು ಬುಕ್ಕಿಂಗ್ ತೊಗೊಳ್ಳಿಲ್ಲ ಅಂತೇಳಿ ಅಂದರೆ ನೆಕ್ಸ್ಟ್ ನಿಮ್ಮ ಹತ್ರ ಬರ್ತೀನಿ ಅಂತ ನಾನು ಇವ್ರಿಗೆ ಹೇಳಿದ್ದೀನಿ. ಇವ್ರಿಗೆ ಸುಮ್ಮನೆ ಇದ್ದರೆ ನೋಡಿ ಇದು ಯಾವ ಥರ ಹಿಂಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಅಂದರೆ ಸರ್ಕಾರ ಕೂಡ ಇವಾಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ದೂರ ಮಾಡ್ತಾ ಇದೆ, ಬೊಟ್ಟು ತೋರಿಸ್ತಾ ಇದೆ. ಸರ್ ಇದೆಲ್ಲ ಕೆಟ್ಟ ರಾಜಕೀಯ ಸರ್ ಇದೆಲ್ಲ. ಇಷ್ಟು ಇವರು ಎಲ್ಲದರಲ್ಲೂ ಕೆಳಮಟ್ಟಕ್ಕೆ ಇಳಿಬಾರ್ದು ಇವರು ರಾಜಕೀಯದವರು. ಎಲ್ಲದರಲ್ಲೂ ರಾಜಕೀಯ ಮಾಡ್ತಾಯಿದ್ರೆ ಹೇಗೆ? ಈಗ ಸಿಗುತ್ತೆ ಅಂತ ಆದಮೇಲೆ ಮತ್ತೊಂದು ಇದಾಗುತ್ತೆ ಅಂತೇಳಿ ಆದಮೇಲೆ ನಾವು ಸ್ವಲ್ಪ ಸಮಾಧಾನದಿಂದ ಇರಬೇಕು. ಯುದ್ಧದ ಕಾರಣಕ್ಕೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಖಂಡಿತವಾಗ್ಲೂ ಯುದ್ಧ ಕಾರಣಕ್ಕೋಸ್ಕರನೇ ಇದಾಗಿರೋದು. ಈಗ ನೋಡಿ, ಈಗ ಒಂದೇ ಒಂದು ಹರ್ಬತ್ ಕೆನಾಲಿಂದ ಒಂದು ಶಿಪ್ ಬಂತೀಗ ನಾವು. ಸೊ ಮೋದಿಯವರ ನೇತೃತ್ವದಲ್ಲಿ ನಮಗೆ ನಂಬಿಕೆ ಇದೆ, ಅವರು ಮಾಡ್ತಾರೆ ಅಂತ ಹೇಳಿ. ಇವ್ರ ಮೇಲೆ ನನಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ನನಗೆ ಕೇಂದ್ರ ಸರ್ಕಾರದ ಮೇಲೆ ನಂಬಿಕೆ ಇದೆ ನನಗೆ. ಅದನ್ನು ಘಂಟಾಘೋಷವಾಗಿ ಜನರಿಗೆ ಅದೊಂದು ಇದಿದೆ, ಸ್ಪಷ್ಟ ಇದೆ ನಂಬಿಕೆ. ಖಂಡಿತವಾಗ್ಲೂ ಇದ್ದೇ ಇದೆ. ಇದು ನೋಡಿ, ಕೆಲವು ಕೆಟ್ಟ ರಾಜಕೀಯಕ್ಕೋಸ್ಕರ ಇವರೆಲ್ಲ ದಿನ ಬೆಳಗಾದರೆ ಇವರು ಪುಂಖಾನುಪುಂಖವಾಗಿ ಎಲ್ಲದನ್ನೂ ಹೇಳ್ತಾ ಇದ್ದಾರೆ ವಿಷಯಗಳನ್ನು. ಆ ವಿಷಯ ಹೇಳೋ ಅವಶ್ಯಕತೆಯೇ ಇಲ್ಲ. ಅದು ಈಗ ಜನಸಾಮಾನ್ಯರಿಗೆ ಸುಳ್ಳು ಹೇಳಿ ಇವ್ರನ್ನ ಬಡ್ಕಾಯಿಸ್ತಾ ಇದ್ದಾರೆ ಅಷ್ಟೇ. ಇವರು ಯಾವ ರೀತಿ ಏನು ಸಮಸ್ಯೆ ಆಗಿಲ್ಲ ಇದು ಆ್ಯಸ್ ಫಾರ್ ಇಸ್ ಇಂಡಿಯಾ ಇಸ್ ಕನ್ಸರ್ನ್ಡ್. ತಮ್ಮ ಮಟ್ಟಿಗೆ ಹೇಳಿದಾರೆ ಅವರು 70 ದಿವಸ ಸ್ಟಾಕ್ ಇದೆ ಅಂಥೇಳಿ ಅಂದ್ಯಾರೆ. ಈಗ 62 ದಿವಸ ಸ್ಟಾಕ್ ಇರ್ಬೋದು ಈಗ ನಮ್ಮಲ್ಲಿ. ಸೊ ಏನಿದೆ, ಬಟ್ ಕಮರ್ಷಿಯಲ್ ಸಿಲಿಂಡ್ರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ.
ನಮಗೆ ಇದು ಡೊಮೆಸ್ಟಿಕ್ಕಿಗೆ ಏನು ಆಗಿಲ್ಲ, ಬಟ್ ಕಮರ್ಷಿಯಲ್ಲು ಕೆಲವರು ಈ ಹೋಟ್ಲಿರ್ಸೆಲ್ಲ ಹೇಳ್ತಾ ಇದ್ದಾರೆ ಈಗ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು, ಸಪ್ಲೈಗಳೆಲ್ಲ ವ್ಯತ್ಯಯ ಆಗಿದೆ ಅಂಥೇಳಿ. ಮತ್ತು ಈಗ ಇವರೇ ಹೇಳ್ತಾರೆ ಈಗ ಎಸ್ಪೆಷಲಿ ಕೆಲವು ಕ್ಯಾಂಟೀನ್ಗಳಿಗೆ, ಎಸ್ಪೆಷಲಿ ರೈಲ್ವೇಸಿಗಿಲ್ಲ, ಅವರ ಅಫಿಷಿಯಲ್ಸು ಒಂದು ಲೆಟ್ರ್ ಅವರಿಗೆ ರಿಕ್ವೆಸ್ಟ್ ಕೊಟ್ಟರೆ ಇವ್ರ ಏಜೆಂಟ್ ಡಿಸ್ಟ್ರಿಬ್ಯೂಟರ್ಸಿಗೆ ಅವರು ಸೀಮ್ಲೆಸ್ಲಿ ಅವರು ಸಪ್ಲೈ ಕೊಡ್ತೀನಿ ಅಂತ ಏನೋ ಹೇಳ್ಯಾರಂತೆ. ಸೊ ಆ ಥರ ಏನಾದ್ರು ಹಿಂಗೆ ಆದರೆ ಒಳ್ಳೆಯದು. ಬಟ್ ಇದು ಪಬ್ಲಿಕ್ ಪ್ಯಾನಿಕ್ಕು ಈ ಥರ ಹಿಂಗೆ ಆಗೋದು ಅವಶ್ಯಕತೆ ಇಲ್ಲ. ನಮಗೆ ಯಾವುದೇ ರೀತಿಯ ಅನಾನುಕೂಲ ಒಂಚೂರು ತಕ್ಕ ಮಟ್ಟಿಗೆ ಆಗ್ಬೋದು. ಈಗ ಇಡೀ ಪ್ರಪಂಚಕ್ಕೆ ಆಗಿದೆ, ನಮಗಾಗದೇ ಇರುತ್ತಾ? ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಇರೋದು ನಮಗೆ ಸಮಸ್ಯೆ, ಕಮ್ಮಿ ಇರೋದು ನಮಗೇನೆ. ಈಗ ನೋಡಿ ಅಮೇರಿಕಾ ನೋಡಿ ಎಷ್ಟು ರೇಟ್ ಜಾಸ್ತಿ ಆಯಿತು ಗ್ಯಾಸಿಂದು. ನೀವು ಆಸ್ಟ್ರೇಲಿಯಾ ತೊಗೊಳ್ಳಿ, ಇದು ಎಲ್ಲ ಕಡೆನೂ ಆಗಿರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಇವತ್ತಿಗೂ 913 ಅಂತೇಳಿ ಅಂದರೆ ಇಟ್ಸ್ ರಿಯಲಿ ಗ್ರೇಟ್. ಅವರು ಮೋದಿಯವರು ಬಿಡಿ, ಅವ್ರ ಬಗ್ಗೆ ನಾವು ಮಾತಾಡೋಂಗೆ ಇಲ್ಲ. ತುಂಬ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತೊಗೊತಾ ಇದ್ದಾರೆ, ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ನೋಡಿ, ಇವಾಗ ಈ ಮೋದಿ ಸರ್ಕಾರದ ಬದಲು ಬೇರೆ ಯಾವುದೋ ಒಂದು ಪಕ್ಷ ಈ ಸ್ಥಾನದಲ್ಲಿದ್ದರೆ ಈ ಸಮಯಕ್ಕೆ ಹೆಂಗಿರುತ್ತೆ ಸರ್ ಭಾರತದ ವ್ಯವಸ್ಥೆ? ಗೋವಿಂದ, ಒಂದೇ ವರ್ಡ್ ಅದು, ಗೋವಿಂದ. ಇವರ ಬೇರೆ ಪಕ್ಷ ಈಗ ವಿಪಕ್ಷದವ್ರ ಕೈಯಲ್ಲಿ ಏನಾದ್ರು ಸಿಕ್ಕಿದರೆ ಕೋವಿಡ್ ಟೈಮಲ್ಲಿ ಮತ್ತು ಇಂಥ ಟೈಮಲ್ಲಿ ದೇವ್ಡ ಲೂಟೆಡ್. ಸುಮ್ಮನೆ ಒಂದು ಮಾಡ್ತಾರೆ ಅಷ್ಟೇ ಹೊರತು ಜನರಿಗೆ ಮಾತ್ರ ಒಳ್ಳೇದು ಮಾಡೋದಿಲ್ಲ. ಅವ್ರವ್ರ ಸುಖ ಅವ್ರವ್ರು ನೋಡ್ಕೊಂಡು ಹೋಗ್ತಾರೆ. ಈಗ ರಾಜಕೀಯ ಪಕ್ಷದವ್ರು ನೋಡಿ, ರಾಜಕಾರಣಿಗಳು ಯಾವ ಮಟ್ಟಿಗೆ ಬೆಳೀತಾ ಇದ್ದಾರೆ. ಅವ್ರು ಬೆಳೀತಾ ಇದ್ದಾರೆ, ನಾವು ಅವರಿಂದ ಜೈ ಜೈ ಅನ್ಕೊಂಡು ಹೋಗೋದಷ್ಟೇ. ಬಟ್ ಅವ್ರು ಬೆಳೀತಾ ಇದ್ದಾರೆ, ನಾವು ಬೆಳೀತಾ ಇಲ್ಲ. ಸಮಸ್ಯೆ ಇರೋದು ನಮಗೆ ಅಲ್ವಾ? ಆ ಥರ ಆಗ್ತಾಯಿದೆ. ಅದರಿಂದ ಬಟ್ ಈ ವಿಷಯದಲ್ಲಿ ಏನು ಗಾಬರಿ ಪಟ್ಕೊಳ್ಳೋಂಥದ್ದು ಏನೂ ಇಲ್ಲ. ಇವ್ರು ಹೇಳಿದ್ರು, ನಿಮಗೆ ಬುಕ್ಕಿಂಗ್ ಆದ ತಕ್ಷಣ ಬನ್ನಿ, ನಾನು ಸಿಲಿಂಡ್ರ್ ಕೊಡ್ತೀನಿ ಅಂತಾರೆ. ಸ್ಟಾಕ್ ಇದೆ, ಬುಕ್ಕಿಂಗ್ ತೊಗೊಳ್ಳಿ. ಅದು ಆನ್ಲೈನೇ ಆಗಬೇಕು. ಇಲ್ಲಿ ಬಂದು ಇವರು ಮ್ಯಾನ್ಯಲಾಗಿ ಬುಕ್ ಮಾಡ್ಕೊಳ್ಳೋದಿಲ್ಲ, ಆನ್ಲೈನಲ್ಲಿ ಆಗಬೇಕು. ಸೊ ಆದ ತಕ್ಷಣನೇ ಬನ್ನಿ, ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಇಷ್ಟು ಸಮಯನೂ ನಾನು ಮನೇಲಿ ಇದ್ಕೊಂಡೇ ಮಾಡಿದ್ದು ಅದನ್ನು. ಆದರೆ ಈಗ ಒಂದು ಸ್ವಲ್ಪ ಒಂಚೂರು ವ್ಯತ್ಯಯ ಆಗಿದೆ ಅಷ್ಟೇ ಹೊರತು ಹೆದರುವಂಥದ್ದು ಏನೂ ಇಲ್ಲ. ಹೇಳಿ ಸರ್. ನಮ್ಮ ಬಾಯಲ್ಲಿ ಯಾಕೆ ಬರುತ್ತಾರೆ ಹೇಳಿ ಸರ್. ನಾವು ಅದನ್ನು ಹೇಳಿದರೆ ಈ ವಿರೋಧ ಪಕ್ಷಗಳು ಅವರು ಇವರು ಅಂತ ಹೇಳಿರ್ತಾರೆ. ಕೆಲವು ನಮ್ಮ ಸ್ನೇಹಿತರೇ ಇದ್ದಾರೆ, ಅವರಿಗೆ ಭಾಳ ಬೇಜಾರಾಗ್ಬೋದು ನಾನು ಈ ಥರ ಅಂತೇಳಿ ಹೇಳಿದರೆ. ಆ ಮನುಷ್ಯನಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ, ಪ್ರಬುದ್ಧತೆ ಇಲ್ಲ, ಜವಾಬ್ದಾರಿ ಇಲ್ಲ. ಏನು ಬೇಕಾದ್ರೂ ಬಾಯಿಗೆ ಏನು ಬರ್ತದೆ ಅದನ್ನೇ ಮಾತಾಡ್ತಾರೆ. ಕಮಿಟ್ಮೆಂಟ್ ಇರಬೇಕು, ಆ ಮನುಷ್ಯನಿಗೆ ಕಮಿಟ್ಮೆಂಟ್ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ದೇಶ ಅನ್ನೋದು ಬೇಕು, ಆ ಮನುಷ್ಯನಿಗೆ ಅದೂ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರ ಪ್ರಬುದ್ಧತೆ ತೋರಿಸಿ ಅವರು ಒಂದು ಈಗ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಅವರು ಲೋಕಸಭೆಯಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಪ್ರಬುದ್ಧತೆ ಇದ್ದಿದ್ದರೆ, ಬದ್ಧತೆ ಅನ್ನೋದು ಏನಾದ್ರು ಇದ್ದಿದ್ದರೆ ಈ ದೇಶದ ಬಗ್ಗೆ ಅವರು ಆ ಥರ ಅಷ್ಟು ಲೈಟಾಗಿ ತೊಗೊಳ್ಳೋದಿಲ್ಲ ಎಲ್ಲ ವಿಷಯ. ಅಮೇರಿಕಕ್ಕೆ ಹೋಗ್ತಾರೆ, ಭಾರತ ದೇಶದ ವಿರುದ್ಧ ಮಾತಾಡ್ತಾರೆ. ಮತ್ತೊಂದು ಕಡೆ ಹೋಗ್ತಾರೆ, ಭಾರತ ದೇಶದ ವಿರುದ್ಧ ಮಾತಾಡ್ತಾರೆ. ಸೋರಸ್ಸಿನ ಕೈಗೊಂಬೆ ಅವರು ಏನು ಹೇಳ್ತಾರೆ ಅಮೇರಿಕದಲ್ಲಿ, ಇವರು ಅದೇ ರೀತಿ ಮಾತಾಡ್ತಾರೆ. ಇಟ್ಸ್ ರಿಯಲಿ ರಾಂಗ್. ನಮ್ಮ ದೇಶದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ನಮ್ಮ ದೇಶದ ಬಗ್ಗೆ ನಮಗೆ ಬದ್ಧತೆ ಇರಬೇಕು. ಅವ್ರಿಗೆ ಅದು ಇಲ್ಲ. ಅದಕ್ಕೆ ಇನ್ನು ಬರುತ್ತೆ, ಬೇಡ ಅದು. ಗೊಂದಲ ಇದೆ. ಅದೇ ಡೌಟ್ ಈಗ. ಅವರು ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ದಂಗೆ ಅವ್ರದ್ದು ಬ್ರಿಟನ್ ಇದು ಸಿಟಿಜನ್ಶಿಪ್ ಇದೆ, ಅವ್ರ ಹತ್ರ ಬ್ರಿಟನ್ ಪಾಸ್ಪೋರ್ಟ್ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇರ್ಬೋದು, ನಾವು ಯಾವುದನ್ನು ಹೇಳಲಿಕ್ಕೆ ಬರೋದಿಲ್ಲ ಈಗ. ಬಟ್ ಗೊಂದಲ ಅಂತೂ ಇದೆ. ಯಾರು ಡೌಟ್ ಕ್ಲಿಯರ್ ಮಾಡ್ಬೋದು, ನಾನು ಇಂಡಿಯನ್ ಮಾಡೋದಿಲ್ಲ. ಎಲ್ಲದನ್ನು ಕನ್ಫ್ಯೂಷನ್ಲೇ ಇಡಬೇಕು. ಪ್ರತಿಯೊಬ್ಬರಿಗೂ ಕನ್ಫ್ಯೂಷನ್ನಲ್ಲೇ ಇಟ್ಟಿರಬೇಕು. ಯಾರಿಗೂ ಕ್ಲಾರಿಟಿ ಅನ್ನೋದು ಸಿಗಬಾರ್ದು. ನಿಮಗೆ ಕ್ಲಾರಿಟಿ ಅನ್ನೋದು ಸಿಕ್ಕಿದ್ರೆ ನೀವು ಆಟ ಆಡ್ತೀರ. ನಿಮಗೆ ಬ್ಲೈಂಡ್ ಫೋಲ್ಡೆಡಾಗಿ ಇಡಬೇಕು ಅಂದರೆ ಇಂಥವೆಲ್ಲ ಯಾವುದಕ್ಕೂ ಕ್ಲಾರಿಟಿ ಕೊಡಬಾರ್ದು. ಆಮೇಲೆ ಯಾವುದಕ್ಕೂ ಉತ್ತರ ಕೊಡಬಾರ್ದು. ಗೊತ್ತಿಲ್ಲ ಅಂತ ನಮ್ಮವ್ರು ಹೇಳ್ತಾರಲ್ಲ, ಏನು ಕೇಳಿದ್ರು ಗೊತ್ತಿಲ್ಲ. ರಾಜ್ಯ ಸರ್ಕಾರ ಈ ಕರ್ನಾಟಕದ ಸ್ಟೇಟ್ ಆಡಳಿತ ಬಗ್ಗೆ ಏನು ಹೇಳ್ತೀವಿ ಸರ್? ಖಂಡಿತ ಬಿದ್ದೋಗಿದೆ. ಏನೂ ಪ್ರಯೋಜನ ಇಲ್ಲ. ಈ ಸಿಕ್ಕಾಪಟ್ಟೆ ಸಾಲ ಮಾಡಿಕೊಂಡು ಈ ಪಂಚ ಫ್ರೀಗಳನ್ನೆಲ್ಲ ಕೊಟ್ಕೊಂಡು ಇಂಥದ್ದೆಲ್ಲ ಮಾಡೋ ಅವಶ್ಯಕತೆಯೇ ಇರಲಿಲ್ಲ. ಅವ್ರಿಗೆ ಪವರಿಗೆ ಬರಬೇಕಿತ್ತು, ಬಂದರು. ಬಟ್ ಇನ್ನೊಂದು ಅವರು ಕಾಯ್ಬೋದಿದ್ದಿತ್ತು. ನಮ್ಮ ಕರ್ನಾಟಕದಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಒಂದು ಪಾರ್ಟಿನ ರಿಪೀಟ್ ಮಾಡೇ ಇಲ್ಲ ಇವರು ಇವತ್ತಿನವರೆಗೂ. ಸೊ ಒಂದು ಸರಿ ಕಾಂಗ್ರೆಸ್ ಬಂದರೆ, ಇದು ಸರಿ JDS, ಮತ್ತೊಂದು ಸರಿ BJP, ಈ ಥರ ಹಿಂಗೆ ಮಿಕ್ಸ್ ಆಗಿ ಬರ್ತಾಯಿದೆ. ಸೊ BJP ಆದಮೇಲೆ ಡೆಫಿನೆಟಾಗಿ ಅವ್ರು ಬರ್ತಾಯಿದ್ರು. ಬಟ್ ಬರೋಕ್ಕೆ ಇವ್ರು ಇಷ್ಟೆಲ್ಲ ನಾನು ಅದು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ, ಕಾಕಾ ಪಾಟೀಲ್ಗೂ ಫ್ರೀ, ಮಾದಪ್ಪ ನಿಂಗೂ ಫ್ರೀ ಅಂತ ಹೇಳ್ಬಿಟ್ಟು ಈಗ ನೋಡಿ ಇದು ಸಮಸ್ಯೆ ಆಗಿರೋದು ಇಲ್ಲಿ. 52,000 ಕೋಟಿ ಅಂತೇಳಿ ಅಂದರೆ
ಎಲ್ಲಿಂದ ಬರಬೇಕು, ಹೇಗೆ ಬರಬೇಕು ಹೇಳಿ? ದುಡ್ಡೇ ಇಲ್ಲ. ಈ ಸರಿ ರೆವಿನ್ಯೂ ಡೆಫಿಸಿಟ್ ಆಗಿದೆಯಂತೆ. ಈ ಥರ ಹಿಂಗೆ ರಾಜ್ಯಭಾರಕ್ಕೆ ಮಾಡೋಕ್ಕೆ ಇವರೇ ಬೇಕಾ? ಯಾರು ಬೇಕಾದ್ರೆ ಮಾಡ್ತಾರೆ. ಈಗ ಕಾಮನ್ ಮ್ಯಾನ್ ಈಗ ಹೋಗ್ಬಿಟ್ಟು ಅರ್ಥಶಾಸ್ತ್ರಜ್ಞ ತಜ್ಞ ಯಾರೂ ಬೇಕಾಗಿಲ್ಲ ಇವರಿಗೆ. ಏನು ಬೇಕಾಗಿಲ್ಲ, ಒಟ್ಟಿನಲ್ಲಿ ಕೊಡೋದು, ಎಲ್ಲಿಂದರೂ ಸಾಲ ಮಾಡೋದು. ಏನು ಆವಾಗಲೂ ಸಾಲ ಮಾಡ್ತಿದ್ದೆ ನೋಡಿ, ಮಾತುಗಳು ಯಾವ ಥರ ಬರ್ತದೆ ನಮ್ಮ CM ಸಿದ್ದರಾಮಯ್ಯನವರಿಂದ ಅಂತೇಳಿ. ಆವಾಗಲೂ ಸಾಲ ಮಾಡಿದ್ದೆ, ಈಗಲೂ ಸಾಲ ಮಾಡ್ತಾಯಿದ್ದೀನಿ. ಏನು ವ್ಯತ್ಯಾಸ ಏನಿಲ್ಲ ಅಂತೇಳಿ. ಸಾಲ ತೊಗೊಂಡೆ ಇವರಿಗೆ ರಾಜ್ಯಭಾರ ಮಾಡೋಕ್ಕೆ ಗೊತ್ತಿಲ್ಲ, ಇವರಿಗೆ ದುಡ್ಡಿಲ್ಲ, ಕ್ಲಾರಿಟಿ ಇಲ್ಲ ಅಂಥೇಳಿ ಅಂತಾರೆ. ಇದನ್ನು ಹೇಳಿದ್ನಲ್ಲ, ಒಂದೇ ಒಂದು ಗೋವಿಂದ, ಅದು ಒಂದೇ. ಸರ್, ಗೊಂದಲ ಪಡೋ ಏಜೆನ್ಸಿಯಿಂದ ಸಿಲಿಂಡ್ರು ಸರಬರಾಜು ಮಾಡ್ತಾಯಿದ್ದೀವಿ. ಈ ಟಿ ವಿಯಲ್ಲಿ ಪೇಪರ್ಗಳಲ್ಲಿ ಗ್ಯಾಸ್ ಬರ್ತಾ ಇಲ್ಲ, ಗ್ಯಾಸ್ ಬಂದಾಗ ಹೋಗುತ್ತಂತೆ. ಪ್ಲಸ್ ಇನ್ನೊಂದೇನೆಂದರೆ ಹಬ್ಬ ಫೆಸ್ಟಿವಲ್, ನಮಗೆ ಗೌಡ್ರು ಇದಕ್ಕೆಲ್ಲ ಒಕ್ಕಲಿಗರಿಗೆ ಇದಕ್ಕೆಲ್ಲ ಫೆಸ್ಟಿವಲ್ ಯುಗಾದಿ ಅನ್ನೋದು ಒಂದು ದೊಡ್ಡ ಹಬ್ಬ ನಮಗೆ. ಆ ಹಬ್ಬಗೆ ಅಡುಗೆ ಮಾಡೋಕ್ಕೆ ಸಿಲಿಂಡ್ರ್ ಬೇಕೇ ಬೇಕು, ಗ್ಯಾಸ್ ಮಾಡೋಕ್ಕೆ ಇದು ಮಾಡೋಕ್ಕೆ. ಹಂಗಾಗಿ ಸ್ವಲ್ಪ ಬುಕ್ಕಿಂಗ್ಸು ಸ್ವಲ್ಪ ಜಾಸ್ತಿ ಆಗ್ತಾಯಿದೆ. ಗ್ಯಾಸ್ ಬರ್ತಾಯಿಲ್ಲ ಅನ್ನೋದೊಂದು ಜನಗಳ ಮನವೊಲಿಕೆಯಲ್ಲಿ ಸ್ವಲ್ಪ ತುಂಬ್ಕೊಂಬಿಟ್ಟಿದೆ. ಅದನ್ನು ಕಮ್ಮಿ ಮಾಡ್ಕೊಬೇಕು. ಸಿಲಿಂಡ್ರ್ ಬರ್ತಾಯಿದೆ, ಮನೆಗೆ ಬರುತ್ತೆ, ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡ್ಕೊಂಡು ತಗೊಳ್ಳಿ, ಮನೆಯಲ್ಲೇ ತಗೊಳ್ಳಿ, ಆರಾಮಾಗಿ ಇಲ್ಲಿಗೆ ಬಂದು ಇಲ್ಲಿ ಕ್ರೌಡ್ ಮಾಡಿ ಇಲ್ಲೆಲ್ಲ ಇದು ಮಾಡಬೇಡಿ. ಅದೊಂದು ರಿಕ್ವೆಸ್ಟು ಜನಗಳಿಗೆ. ಆರಾಮಾಗಿ ಮನೇಲೇ ಇದ್ದರೆ 1 or 2 ಡೇಸಲ್ಲಿ. ಫಸ್ಟೆಲ್ಲ 1 ಡೇ ಬೆಳಗ್ಗೆ ಬುಕ್ ಮಾಡಿದ್ರೆ ಮಧ್ಯಾಹ್ನ ಸಾಯಂಕಾಲದೊಳಗೆ ಸಿಲಿಂಡ್ರ್ ಡೆಲಿವರಿ ಆಗುತ್ತೆ. ಇವತ್ತು ಬುಕ್ ಮಾಡಿದ್ರೆ ಒಂದು 2 ದಿನ ಇಲ್ಲ 3 ದಿನ ಆಗುತ್ತೆ. ಪ್ಲಾನಿಗೆ ಬುಕ್ಕಿಂಗ್ ಮಾಡ್ಕೊಂಡು ನನ್ನ ಹತ್ರ ಗ್ಯಾಸೇ ಬರೋಲ್ಲ ಅಂದ್ಬಿಟ್ಟಂತ ಒಂದು ಅಡಿಷ್ನಲ್ ಇಟ್ಕೊಂಡು ಇನ್ನೂ ಒಂದು ಬುಕ್ ಮಾಡ್ಕೊಂಡು ಇಟ್ಕೊಳ್ಳೋ ತೊಂದರೆ ತಗೊಂಬೇಡಿ. ಸುಮ್ಮನೆ ಆರಾಮಾಗಿ ನಿಧಾನಕ್ಕೆ ಬುಕ್ ಮಾಡ್ಕೊಳ್ಳಿ. 2 ದಿನ 3 ದಿನದಲ್ಲಿ ಗ್ಯಾಸ್ ಬರುತ್ತೆ ಮನೆಗೆ, ಅಷ್ಟೇ. ಅಂದರೆ ಸರ್ಕಾರಕ್ಕೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರ್ಕಾರ ಇದ್ರ ಬಗ್ಗೆ ಅದು ಸ್ವಲ್ಪ ಕ್ರಮ ತಗೋಬೇಕು, ಅಥವಾ ಏಜೆನ್ಸಿಗಳು ಸ್ಟಾಕ್ ಇಟ್ಟು ಹಣ ಮಾಡ್ತಾ ಇದ್ದಾರೆ. ಅದು ಸುಳ್ಳು ಸರ್, ಅದು ಸುಳ್ಳು. ಅದು ಯಾಕೆ ಅಂದರೆ ನಾವು ಏಜೆನ್ಸಿಲಿ ಹಂಗೆ ಇಕ್ಕಿ ಸ್ಟಾಕ್ ಮಾಡಿ ದುಡ್ಡು ಮಾಡೋ ಉದ್ದೇಶ ನಮಗಿಲ್ಲ. ನಾವು ಜನಗಳಿಗೆ ಇದಕ್ಕೇ ಹೆಲ್ಪ್ಗೆ ಇರೋದು. ಜನಗಳು ಕೊಡಬೇಕು. ನೋಡಿ, ಇವತ್ತು ನಾವು ಬೇಡ ಬರಬೇಡಿ ಇಲ್ಲಿ ಮನೆಗೆ ತಂದು ಕೊಡ್ತೀವಿ ಅಂದ್ರೂ ಬರ್ತಾಯಿಲ್ಲ. ಬೆಳಗ್ಗೆಯಿಂದ ಒಂದು 40-50 ಜನ ಬಂದಿದ್ದಾರೆ. ನೀವು ಅವಾಗಿಂದ ಬಂದು ನೀವು ನೋಡ್ತಾ ಇದ್ದೀರಾ, ರೆಕಾರ್ಡಿಂಗ್ ಇದೆ ನಿಮ್ಮ ಹತ್ರನೇ. 45 ಜನ ಬಂದು ಕ್ರೌಡ್ ಮಾಡ್ಕೊಂತಾರೆ. ಇಲ್ಲಿ ಬಂದರೂ ಇಮಿಡಿಯೇಟಾಗಿ ಸಿಲಿಂಡ್ರ್ ಕೊಡೋಕ್ಕೂ ತೊಂದರೆ ಆಗುತ್ತೆ. ಬರಬೇಡಿ, ಆಫೀಸಲ್ಲಿ ಆರಾಮಾಗಿ ಮನೆಗೆ ಇರಿ. ಸಿಲಿಂಡ್ರು ಬುಕ್ ಮಾಡಿ, ಮನೇಲಿ OTP ಬರುತ್ತೆ, OTP ಇಟ್ಕೊಂಡು ಮನೇಲಿ ಇರಿ, ಸಿಲಿಂಡ್ರ್ ಬರುತ್ತೆ ಮನೆಗೆ. ಹೌದು. ಜನರಿಗೆ ಏನು ಹೇಳ್ತೀವಿ ಸರ್ ತಾವು? ಜನರಿಗೆ ಹೇಳೋ ಉದ್ದೇಶ ಏನಂದರೆ, ತೊಂದರೆ ತಗೊಂಬೇಡಿ. ತೊಂದರೆ ಇಲ್ಲ, ಗ್ಯಾಸ್ ಇದೆ, ಅಲ್ಲೂ ತೊಂದರೆ ಇಲ್ಲ. ಅಲ್ಲಿಂದ ಮಂಗಳೂರಿಂದ ನಮಗೆ ಬರಬೇಕು ಲೋಡು, ಅಲ್ಲಿಂದ ಯಡೂರಿಗೆ ಬಂದು ಯಡೂರಿಂದ ಲೋಡಾಗಿ ಫುಲ್ಲಾಗಿ ಬರ್ತಾಯಿದ್ದಾವೆ. ಇವಾಗ ಏನಂದರೆ ಪ್ಲಾನಿಗೆ ಬುಕ್ಕಿಂಗ್ ಮಾಡ್ಕೊಳೋದು ಕಮ್ಮಿ ಮಾಡಿ. ಅದೊಂದು ಜನಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ರೆಗ್ಯುಲರ್ ಏನು ಬುಕ್ ಮಾಡ್ತಿದ್ರಿ ನೀವು 2 ತಿಂಗಳಿಗೋ 1 ತಿಂಗಳಿಗೋ 3 ತಿಂಗಳಿಗೋ ಏನು ತಗೊಂಡು ಅದೇ ಬುಕ್ ಮಾಡ್ಕೊಂಡು ತಗೊಳ್ಳಿ. ಬುಕ್ ಮಾಡ್ಕೊಂಡು ವೇಟಿಂಗ್ ಪೀರಿಯಡಲ್ಲಿ ಇಟ್ಕೊಂಡು ಸಿಲಿಂಡರ್ ತಗೊಂಬೇಡಿ. ಅದೊಂದು ಜನಗಳನ್ನ ಮನವೊಲಿಕೆ. ನಾನು ಸರ್, ತಾವು ಕಸ್ಟಮರಾ? ಗ್ಯಾಸ್ ಬುಕ್ ಮಾಡಿದ್ರೆ ಆರಾಮ್ ಸಿಗ್ತಾ ಇದೆ ಸರ್ ನಮಗೆ? ಸಿಗ್ತದೆ ಹೇಳಿ ಸರ್. ಇವಾಗ ಜನರಲ್ಲಿ ಗೊಂದಲ ಇದೆ, ಗ್ಯಾಸ್ ಸಿಗುತ್ತೋ ಇಲ್ವೋ ಅಂತೇಳಿ ಎಲ್ಲ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಸಿಗ್ತಾ ಇದೆ. ರೆಗ್ಯುಲರ್ ಸಿಗ್ತಾ ಇದೆ? ರೆಗ್ಯುಲರ್ ಸಿಗ್ತದೆ, ನಾರ್ಮಲ್, ಏನು ಸಮಸ್ಯೆ ಇಲ್ಲ? ಏನು ಅಥವಾ ರೇಟಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆ? ಏನಿಲ್ಲ. ಏನಿಲ್ಲ, ಮೊದಲು ಏನು ಸಿಗ್ತದೆ ಅದೇ ಸಿಗ್ತಾ ಇದೆ ಸರ್. ತಾವೇನು ಹೇಳ್ತೀವಿ? ಅದೆಲ್ಲ ಸುಳ್ಳು ಸರ್. ಏಜೆನ್ಸಿಲಿ ಏನು ಕೊಡ್ತೀವಿ, ಸಿಲಿಂಡ್ರ್ ಕೊಡ್ತೀವಿ, ಏನಿಲ್ಲ, ಮನೆಗೆ ಸಿಲಿಂಡ್ರ್ ಪಕ್ಕ ಬರುತ್ತೆ. ಏನು ತಲೆ ಕೆಡಿಸ್ಕೋಂಗಿಲ್ಲ. ವೆಯ್ಟ್ ಮಾಡಬೇಕು ಸ್ವಲ್ಪ ದಿನ. ಎಲ್ಲ ಒಂದು ಸರಿ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಬುಕ್ಕಿಂಗ್ 1 ಸಲ ಬುಕ್ಕಿಂಗ್ 10 ಸಲ ಬುಕ್ಕಿಂಗ್ ಆಗ್ತಾ ಇದೆ. ಅದರಿಂದ ಎಲ್ಲ ಸಿಲಿಂಡರ್ ಬಂದೇ ಬರುತ್ತೆ ಮನೆಗೆ. ಯಾರು ಭಯ ಪಡೋದು ಏನು ಗೊಂದಲ ಇದೆ ಜನರಲ್ಲಿ. ಗೊಂದಲ ಇದೆ ಅಷ್ಟೇ, ಭಯ ಪಡ್ತಾ ಇದ್ದಾರೆ. ಏನಾಗುತ್ತೋ ಮುಂದಕ್ಕೆ, ಏನು ವೆಚ್ಚ ಮಾಡೋಕಂತ. ಏನು ತೊಂದರೆ ಇಲ್ಲ, ಬರುತ್ತೆ. ತಾಳ್ಮೆ ಇರಬೇಕಷ್ಟೇ. ಎಲ್ಲ ಬುಕ್ಕಿಂಗ್ ಎಲ್ಲ ಒಂದೇ ಸರಿ ಸರ್ವರ್ ಇದೆ, ಪ್ರಾಬ್ಲಮ್ ಆಗ್ತಾಯಿದೆ, ಲೇಟ್ ಆಗ್ತಾಯಿದೆ. ಈಗ ಬಂದವರಿಗೆಲ್ಲ ಬುಕ್ಕಿಂಗ್ ಮಾಡಿ ಸಿಲಿಂಡರ್ ಏನಾದರೂ ವ್ಯತ್ಯಾಸ ಆಗಿದೆ ಸರ್? ಏನು ಯುದ್ಧದ ಕಾರಣಕ್ಕೆ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದು ರೇಟಲ್ಲಿ ಏನಾದರೂ? ಅದೇ ಅವರೇ ಗೌರ್ಮೆಂಟೇ ಮಾಡಿದೆಯಲ್ಲ, 60 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅಷ್ಟೇ. ಹೌದು, ಬೇರೆ ಏನು ತೊಂದರೆ ಇಲ್ಲ. ಮನೆಯಲ್ಲಿ ಇದ್ಕೊಂಡು ಆರಾಮ್ ಬುಕ್ ಮಾಡೋದು ಒಂದು ಎಲ್ಲರೂ ಒಂದೇ ಸರಿ ಟ್ರೈ ಮಾಡ್ತಾ ಇದ್ದ ಲೇಟ್ ಆಗ್ತಾ ಇದೆ. ಸರ್ವರ್ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೆ ನೈಟ್ ಎಲ್ಲ ಬುಕ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅರ್ಜೆಂಟ್ ಸಿಲಿಂಡರ್ ತಗೊಂಡ್ಬಂದು ಇಲ್ಲೇ ಸಪ್ಲೈ ಕೊಡ್ತಾ ಇದ್ದೀವಿ. ಇಲ್ಲಿ ಜನರು ಸರ್, ಇಲ್ಲಿ ಕ್ರೌಡ್ ಸೇರಿದ್ದಾರೆ ಜನರು. ಮೊದಲೆಲ್ಲ ಹಿಂಗೆ ಇತ್ತು ಅಥವಾ ಇವತ್ತು? ಇಲ್ಲ, ಈಗ ಎಲ್ಲ ಬೈದು ಇದೇ ಪ್ರಾಬ್ಲಮಿಂದ ಎಲ್ಲ ಬುಕ್ಕಿಂಗ್ ಮಾಡಿದಾರಲ್ಲ, ಆ ಥರದಿಂದ ಪ್ರಾಬ್ಲಮ್ ಆಗ್ತದೆ ಅಷ್ಟೇ. ಇನ್ನೇನು ತೊಂದರೆ ಇಲ್ಲ. ಮನೆಗೆ ಸಿಲಿಂಡರ್ ಸಪ್ಲೈ ಆಗುತ್ತೆ, ಯಾವುದೇ ಥರ ತೊಂದರೆ ಇಲ್ಲ, ಬರುತ್ತೆ, ಆರಾಮಾಗಿ ಬರುತ್ತೆ, ತೊಂದರೆ ಏನಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.